ಬ್ರೇಕ್ ನಂತರ ಉತ್ತರ ಸಮಾಚಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿಯಲ್ಲಿ ಪೌರ ಕಾರ್ಮಿಕರ ಗೋಳಿನ ಕಥೆ ಇದು. ಪೌರ ಕಾರ್ಮಿಕರಿಗೆ ಸಂಬಳನೇ ಇಲ್ಲ. ಕಳೆದ 5 ತಿಂಗಳಿಂದ ಪರದಾಡ್ತಾ ಇದ್ದಾರೆ ಇಲ್ಲಿನ ಜನ. 1600 ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿನ ಪಾಲಿಕೆಯಲ್ಲಿ. 1600 ಪೌರ ಕಾರ್ಮಿಕರ ಕುಟುಂಬಗಳು ಕೂಡ ಪರದಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರಿಗೆ ತಿಂಗಳಿಗೆ 12 ರಿಂದ 18,000 ರೂಪಾಯಿ ವೇತನ ಫಿಕ್ಸ್ ಆಗಿರೋದು. ವೇತನದ ಜೊತೆಗೆ 1,06,00,000 ಡಿಎ ಹಣ ಬಾಕಿ ಇದೆ. ಹೋರಾಟ ಮಾಡಿದಾಗೆಲ್ಲ ಪಾಲಿಕೆಯಿಂದ ವೇತನ ಜಮಾ ಆಗುತ್ತೆ. ಅಂದ್ರೆ ಪ್ರತಿ ಸಾರಿ ಸಂಬಳ ಬರಬೇಕು ಅಂದ್ರೆ ಫೈಟ್ ಮಾಡಲೇಬೇಕು, ಹೋರಾಟಕ್ಕೆ ಇಳಿಲೇಬೇಕು. 1-2 ತಿಂಗಳ ವೇತನ ನೀಡಿ ಕಣ್ಣೊರೆಸುವಂತ ತಂತ್ರ ಮಾಡ್ತಾ ಇದೆ ಪಾಲಿಕೆ ಅಂತ ಕಾರ್ಮಿಕರು ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ತಿಂಗಳಿಂದ ಈಗ ವೇತನ ಇಲ್ಲ. ಹಿಂದಿನ ದಿನಗಳಲ್ಲಿ 1 ತಿಂಗಳಿಗೊಮ್ಮೆ ಹೋರಾಟ ಮಾಡಿದಾಗ ಆದ್ರೂ ಕೂಡ ಸಂಬಳ ಬರ್ತಾ ಇತ್ತು. ಆದ್ರೆ ಕಳೆದ 5 ತಿಂಗಳಿಂದ ಹೋರಾಟ ಮಾಡಿದ್ರೂ ಕೂಡ ಸಂಬಳ ಸಿಗ್ತಾ ಇಲ್ಲ ಅಂತ ಅವರ ಆಕ್ರೋಶ ಭುಗಿಲೆದ್ದಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಕೆಲಸ ಮಾಡೋದನ್ನ ಬಿಟ್ಟು ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾರೆ ಪಾಲಿಕೆ ಮುಂಭಾಗದಲ್ಲಿ. ಮತ್ತೊಂದು ಕಡೆ ಸಹಜವಾಗಿ ಅವರು ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾರೆ ಅಂದ್ರೆ ಕೆಲಸವನ್ನ ಬಹಿಷ್ಕಾರ ಮಾಡಿದ್ದಾರೆ ಅಂದ್ರೆ ಇಡೀ ನಗರ ಕಸಮಯವಾಗಿದೆ. ವೇತನಕ್ಕಾಗಿ ಪೌರ ಕಾರ್ಮಿಕರಿಂದ ಈಗ ಮತ್ತೆ ಹೋರಾಟ ಶುರುವಾಗಿದೆ. ಮನೆ ಬಾಡಿಗೆ, ದಿನಸಿ ಖರೀದಿಗೆ ಹಣ ಇಲ್ಲದೆ ಪೌರ ಕಾರ್ಮಿಕರು ಹಾಗೂ ಅವರ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ತೆರಿಗೆ ಹಣದಲ್ಲಿ ಪೌರ ಕಾರ್ಮಿಕರಿಗೆ ವೇತನ ಸಿಗ್ತಾ ಇತ್ತು. ಈ ಬಾರಿ ತೆರಿಗೆ ಸಂಗ್ರಹ ನಿರೀಕ್ಷೆಗಿಂತ ಕಡಿಮೆ ಆಗಿದೆ ಅಂತೆ. ಪೌರ ಕಾರ್ಮಿಕರ ವೇತನಕ್ಕೂ ಕೂಡ ಪಾಲಿಕೆಯಿಂದ ಕತ್ತರಿ ಬಿದ್ದಿದೆ. ಏಜೆನ್ಸಿ ಮೂಲಕ ಪೌರ ಕಾರ್ಮಿಕರಿಗೆ ವೇತನ ನೀಡಲಾಗ್ತಾ ಇತ್ತು. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಕಳೆದ 5 ದಿನಗಳಿಂದ ಮುಷ್ಕರ ನಡೆಸ್ತಾ ಇದ್ದಾರೆ. ಕಳೆದ 5 ತಿಂಗಳಿಂದಲೂ ಕೂಡ ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ವೇತನ ಪಾವತಿಯಾಗಿಲ್ಲ. ವೇತನಕ್ಕಾಗಿ ಮಹಾನಗರ ಪಾಲಿಕೆಯ ಕಚೇರಿ ಮುಂದ್ಗಡೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಅದರ ಪರಿಣಾಮ ಕಲಬುರಗಿ ಮಹಾನಗರ ಗಬ್ಬೆದ್ದು ನಾರ್ತಾ ಇದೆ. ನೋಡ್ಬೋದು, ಕಲಬುರಗಿ ನಗರದ ಸಂತೋಷ್ ಕಾಲೋನಿ ಬಡಾವಣೆಯ ಇರುವಂಥದ್ದು, ಬಡಾವಣೆಯಲ್ಲಿ ನಾವಿರುವಂಥದ್ದು. ಇಲ್ಲಿ ಕಸದ ರಾಶಿ ಯಾವ ರೀತಿ ರೋಡ್ ಮೇಲೆ ಹಾಕಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಒಂದು ಮುಖ್ಯ ರಸ್ತೆ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಿಂದ ಆಳಂದ್ ಚೆಕ್ ಪೋಸ್ಟ್ಗೆ ತೆರಳುವಂತಹ ರಸ್ತೆ ಇದು. ಕಳೆದ 5 ದಿನಗಳಿಂದ ಪೌರ ಕಾರ್ಮಿಕರ ಮುಷ್ಕರದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರವೇ ಈ ರೀತಿ ಗಬ್ಬೆದ್ದು ನಾರ್ತಾ ಇದೆ. ಇದು ನೋಡ್ತಾ ಇರುವಂಥದ್ದು ಯಾವುದೋ ತಿಪ್ಪೆ ಗುಂಡಿ ಅಲ್ಲ, ನಡು ರಸ್ತೆ. ಆಳಂದ್ ಚೆಕ್ ಪೋಸ್ಟ್ಗೆ ತೆರಳುವಂಥದ್ದು, ಶರಣಬಸವೇಶ್ವರ ದೇವಸ್ಥಾನದಿಂದ ಆಳಂದ್ ಚೆಕ್ ಪೋಸ್ಟ್ಗೆ ತೆರಳುವಂತಹ ರಸ್ತೆ ಇದು. ಎರಡೂ ಕಡೆ ರಸ್ತೆಯ ಅಲ್ಲಿ ಟ್ರಾಫಿಕ್ ಸಂಚಾರವನ್ನು ತಾವು ನೋಡ್ಬೋದಾಗಿದೆ. ಇಂತಹ ರಸ್ತೆಯ ಮಧ್ಯದಲ್ಲಿಯೇ ಈ ರೀತಿ ಕಸದ ರಾಶಿಯನ್ನು ಸುರಲಾಗಿರುವಂಥದ್ದು ಒಂದೆರಡು ದಿನ ಅಲ್ಲ, ಕಳೆದ 5 ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಕಸದ ರಾಶಿ ಇಲ್ಲೇ ತುಂಬಿಕೊಂಡಿರುವಂಥದ್ದು. ಇದು ಒಂದೇ ಕಡೆ ಅಲ್ಲ, ಕಲಬುರಗಿ ಮಹಾನಗರದ 10 ಕಡೆಗಳಲ್ಲಿ, 100 ಕಡೆಗಳಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇರುವಂಥದ್ದು. ಮನೆಗಳಿಂದ ಕಸ ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 5 ತಿಂಗಳಿಂದ ವೇತನ ಇಲ್ಲ, ನಾವು ವೇತನ ಇಲ್ಲದೆ ಹೇಗೆ ಜೀವನ ಮಾಡಬೇಕು, ನಮಗೆ ವೇತನ ಕೊಟ್ಟಾಗ ಮಾತ್ರ ನಾವು ಕೆಲಸ ಮಾಡ್ತೀವಿ ಅನ್ನುವಂತಹ ಮಾತು ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಕಾಕ, ಇಲ್ಲಿ ನೋಡ್ರೆ ಕಸದ ರಾಶಿನೇ ತುಂಬ್ಕೊಂಡ್ಬಿಟ್ಟದ. ಕಲಬುರಗಿನಾಗ 5 ದಿನ ಆಯ್ತು ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇಲ್ಲ ಅಂತ. ಯಾವ ರೀತಿ ಸಂಕಷ್ಟ ಆಗ್ಲಿಕ್ಕತ್ತದ, ಗಬ್ಬೆದ್ ನಾರ್ಲಿಕ್ಕತ್ತದ ಕಲಬುರಗಿ ಪೂರಾ ಹೊಲಸ್ರಿ, ಗಲ್ಲಿ ಸುದ್ದನು ಗಬ್ಬ ಇರಕತ್ತದ್ರಿ. ಅಲ್ಲಿನೂ ಏನೂ ಇಲ್ಲ, ಒಯ್ಲಿಕ್ಕೆ ತಯಾರಿಲ್ಲ. ಹಾಕಿಟ್ಟಿದ ಅಲ್ಲಿ ಹಡಿ ಹೊಲಸ ಇನ್ನು ಸಾಯಪಾಳಿ ಬರ್ತದೆ ಇನ್ನೊಂದು 4 ದಿನ ಆದ್ರೆ. ಇವೆಲ್ಲ ಮಲೇರಿಯಾ ಡೊಂಗ ಬರಬೇಕಾದ್ರೆ ಇವೇ ಕಾರಣವರಿ. ಅದಕ್ಕಾಗಿ ಏನೇ ಮಾಡಬೇಕು, ಮುನ್ಸಿಪಾಲ್ಟಿಯವ್ರು ಪಗಾರ ಮಾಡಬೇಕು, ಮಾಡಿ ಅವ್ರಿಗೆ ಎತ್ತಲಕ್ಕೆ ಹಚ್ಬೇಕ್ರಿ. ಇಡೀ ಕಲಬುರಗಿ ನಗರವನ್ನೇ ನಾವು ಸ್ವಚ್ಛಗೊಳಿಸ್ತೀವಿ, ಆದರೆ ನಮ್ಮ ಮನೆಯಲ್ಲೇ ಸ್ವಚ್ಛ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿನ ಸಂಕಷ್ಟ ಬಗೆಹರಿತಾ ಇಲ್ಲ, ನಮಗೆ ಉಪಜೀವನಕ್ಕೂ ಕೂಡ ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಪೌರ ಕಾರ್ಮಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಮುಷ್ಕರದಿಂದಾಗಿ ಇಡೀ ಕಲಬುರಗಿ ನಗರವೇ ಗಬ್ಬೆದ್ದು ನಾರ್ತಾ ಇದೆ. ಮಹಾನಗರ ಪಾಲಿಕೆಯ ಆಯುಕ್ತರು, ಮೇಯರ್ ಸೇರಿದಂತೆ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿ ಕಲಬುರಗಿ ನಗರ ಸ್ವಚ್ಛವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಲೇಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಪೌರ ಕಾರ್ಮಿಕರ ಸಂಕಷ್ಟ. ಆದರೆ ಇನ್ನು ರೈತರು ಕೂಡ ಪರದಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತರ ಪರದಾಟದ ಸುದ್ದಿ. 14 ವರ್ಷಗಳಿಂದಲೂ ಕೂಡ ಭೂ ಪರಿಹಾರಕ್ಕೋಸ್ಕರ ಅಲೆದಾಡ್ತಾ ಇದ್ದಾರೆ. ಆದರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಸಿರವಾರ ತಾಲೂಕು ಮಾಡಗಿರಿ ರೈತರ ಗೋಳು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡಿದ್ದಂತಹ ರೈತರು 2004 ಹಾಗೂ 5ನೇ ಸಾಲಿನ ತುಪ್ಪದೂರಿನಲ್ಲಿ ನೀರಾವರಿ ಯೋಜನೆಗೆ 33 ಎಕರೆ ಭೂಮಿಯನ್ನ ನೀಡಿದ್ರು.
32 ರೈತರಿಗೆ ಪರಿಹಾರ ಬರಬೇಕು. ಆದರೆ ಪರಿಹಾರನೇ ಇಲ್ಲ. ಕೋರ್ಟ್ ಆದೇಶ ನೀಡಿದ್ರೂ ಪರಿಹಾರವನ್ನು ಅಧಿಕಾರಿಗಳು ಕೊಡ್ತಾ ಇಲ್ಲ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ರೈತರು ಆಕ್ರೋಶಗೊಂಡಿದ್ದಾರೆ. ಭೂಮಿ ಕೊಟ್ಟ ತಪ್ಪಿಗೆ ತಹಸೀಲ್ದಾರ್ ಎಸಿ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ ರೈತರು. ಭೂ ಪರಿಹಾರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಪರಿಹಾರ ಬರೋ ಸೂಚನೆನೇ ಇಲ್ಲ. ಅಧಿಕಾರಿಗಳು ಪರಿಹಾರ ಕೊಡೋದಕ್ಕೆ ಮುಂದಾಗ್ತಾನೇ ಇಲ್ಲ. 2004-5ನೇ ಸಾಲಿನ ನೀರಾವರಿ ಯೋಜನೆಗೆ ಅಂತ ಭೂಮಿಯನ್ನ ಕೊಟ್ಟಿದ್ರು ರೈತರು. 33 ಎಕರೆ ಭೂಮಿ 32 ರೈತರಿಂದ ಆ ಭೂಮಿಯನ್ನ ತೆಗೆದುಕೊಳ್ಳಲಾಗಿತ್ತು. ಆದರೆ ಪರಿಹಾರ ಕೊಡಬೇಕು, ಪರಿಹಾರ ಇಲ್ಲಿವರೆಗೂ ಬಂದಿಲ್ಲ. ನಾವು ಅದ್ರ ಮ್ಯಾಗ ಬದುಕೋರು, ಹಾಂ ಅದ್ರ ಮ್ಯಾಗ ಬದುಕೋರು. ಈಗ ಅದನ್ನೂ ಇಲ್ಲ ಇದನ್ನೂ ಇಲ್ಲ. ಇಷ್ಟು ವರ್ಷ ಆದ್ರೂ ನಮ್ಮದು ಯಾರು ಕೇರ್ ಮಾಡೋರಿಲ್ಲ. ಹಾಂ ಅದಕ್ಕಾಗಿ ನಾವು ಇಷ್ಟಕ್ಕೆ ಬಂದು ಕೇಸಿ ದಯಮಾಡಿ ಅವ್ರನ್ನ ಕೇಳಕತ್ತೀವಿ. ಎಷ್ಟು ಬರ್ಬೇಕು ಒಬ್ಬೊಬ್ಬರಿಗೆ ರೈತರಿಗೆ? ನಮಗೆ ನೋಡ್ರಿ ಅದು ಬೆಲೆ ಅಂತಂದ್ರೆ ಈಗ ಗೌರ್ಮೆಂಟಲ್ಲಿ ಲೆಕ್ಕ ನೋಡೋಕ್ಕಂತ 7 ಲಕ್ಷ ಒಂದೊಂದು ಎಕರೆ. ಹಾಂ ಈಗ ಅದು ಎಷ್ಟು ಆಗ್ತಾರೋ ಗೊತ್ತಿಲ್ಲ. ಈಗ ಅದನ್ನು ನಮಗೆ ಅಮೌಂಟ್ ನಮಗೆ ಇನ್ನಾದ್ರೂ ಒಂದು ಪೈಸೆ ಕೊಟ್ಟಿಲ್ಲ. ನಾವೇ ಹೋಗಾದ್ವಿ, ಬಡಿಗಿಡ್ಕೊಂಡಿವಿ. ನಮ್ಮ ತಂದೆಯವ್ರೂ ಹೋದರು, ನಾವು ಹೋಗಾದ್ವಿ. ಆದ್ರೆ ನಮ್ದು ಕೇರ್ ಮಾಡವಲ್ರು. ಯಾಕೆ ಮಾಡವಲ್ರು? ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಆದರೆ ಅಧಿಕಾರಿಗಳು ಪರಿಹಾರ ಕೊಟ್ಟಿರಲಿಲ್ಲ. ರೈತರಿಗೆ ಪರಿಹಾರ ನೀಡದ ಅಧಿಕಾರಿಗಳ ಕಚೇರಿನ ಜಪ್ತಿ ಮಾಡಿದ್ದಾರೆ. ಎಸಿ ಕಚೇರಿ ಪೀಠೋಪಕರಣ ಜಪ್ತಿಗೆ ಕೋರ್ಟ್ ಈಗ ಆದೇಶವನ್ನ ಮಾಡಿತು. ಮಾನ್ಯ ಕೋರ್ಟ್ ಆದೇಶದಂತೆ ಪೀಠೋಪಕರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಚೇರ್, ಟೇಬಲ್, ಕಂಪ್ಯೂಟರ್ ಸೇರಿದಂತೆ ಬೆಲೆ ಬಾಳುವಂತಹ ಎಲ್ಲ ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿದ್ದ. ಕಚೇರಿ ಜಪ್ತಿಯ ಬೆನ್ನಲ್ಲೇ ಈಗ ಪರಿಹಾರದ ಭರವಸೆಯನ್ನ ಎಸಿ ಕೊಟ್ಟಿದ್ದಾರೆ. ಆಯುಕ್ತರು ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ಮೇಲೆ ಪರಿಹಾರವನ್ನ ಕೊಡ್ತೀವಿ ಅಂತ. ಭರವಸೆ ನಂತರದಲ್ಲಿ ರೈತರು ಜಪ್ತಿಗೇನು ಬಂದಿದ್ರು ಆ 32 ಜನ ಸಂತ್ರಸ್ತ ರೈತರು ಎಲ್ಲ ವಸ್ತುಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಕೋರ್ಟ್ ಈ ಸಂಬಂಧಪಟ್ಟಂಗೆ ಈ ಹಿಂದೆನೆ ಅಧಿಕಾರಿಗಳಿಗೆ, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಎಲ್ಲ ರೈತರಿಗೆ ಪರಿಹಾರವನ್ನ ಕೊಡಬೇಕು ಅಂತ. ಕೋರ್ಟ್ ಆದೇಶವನ್ನು ಕೂಡ ಧಿಕ್ಕರಿಸಿ ಕ್ಯಾರೆ ಅಂದೇನೆ ಪರಿಹಾರವನ್ನ ಕೊಟ್ಟೇ ಇರಲಿಲ್ಲ ಅಧಿಕಾರಿಗಳು. ಕೊನೆಗೂ ಕಾದು ಸುಸ್ತಾಗಿ ಈಗ ಕೊನೆಗೆ ಕೋರ್ಟ್ ಆದೇಶವನ್ನ ಮಾಡಿರೋದು. ಅಧಿಕಾರಿಗಳ ಕಚೇರಿನ ಜಪ್ತಿ ಮಾಡ್ಕೊಂಡು ಹೋಗಿ ಅಂತ ರೈತರಿಗೆ ಹೇಳ್ತು. ಆ ಪ್ರಕಾರವಾಗಿ ರೈತರು ಜಪ್ತಿಗೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.